ವಿದೇಶ್ರೀಸ್ ಲಾಗ್. ಸೊ ಇವತ್ತು ಬೆಳಗ್ಗೆನೇ ಎದ್ದು ನಾವು ಹೋಗ್ತಾ ಇರೋದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಹಿಮ್ಮತ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಬೆಟ್ಟ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಾಗಿರುತ್ತೆ ಸಂಡೇ ಆ್ಯಂಡ್ ವೀಕೆಂಡ್. ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರೆ ನಾವೀಗ ಫ್ರೆಶ್ ಅಪ್ ಆಗಿಬಿಟ್ಟು ಬೆಳಗ್ಗೆ ಆಲ್ಮೋಸ್ಟ್ ಈಗ 4:30 ಆಯಿತು. ನಾವು 4 o'clock ಬಿಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ 4:30 ಆಗೋಯ್ತು. ಸೊ ಈಗ ಹೊರಟಿದ್ದೀವಿ. ಬನ್ನಿ ಈಗ ಜರ್ನಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ದಿನದಿಂದನೇ ಪ್ಲ್ಯಾನ್ ಮಾಡ್ತಾಯಿದ್ವಿ, ಮೈಸೂರು ಟ್ರಿಪ್ ಹೋಗಬೇಕು, ಎಲ್ಲ ಟೆಂಪಲ್ಸ್ಗೂ ಹೋಗಿ ವಿಸಿಟ್ ಮಾಡ್ಕೊಬರ್ಬೇಕು ಅಂತ. ಬಟ್ ಅದೇನಕ್ಕೋ ಅದು ಆಗ್ತಾನೇ ಇರಲಿಲ್ಲ. ಆ್ಯಂಡ್ ಫೈನಲಿ ವಿ ಆರ್ ಗೋಯಿಂಗ್ ಟು ಮೈಸೂರು. ಆ್ಯಂಡ್ ಹಾಗೆ ರೀಚ್ ಆದಮೇಲೆ ವೀಡಿಯೋ ಶುರು ಮಾಡಿದೆ. ಸೊ ಮೈಸೂರು ಅರಮನೆ, ಬೆಳಗ್ಗೆ ಮೈಸೂರು ಅರಮನೆ ನೋಡಿಕೊಂಡು ಹಾಗೆ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಚಾಮುಂಡಿ ಬೆಟ್ಟ ಅದು ಹೆಂಗೆ ಕವರ್ ಆಗಿದೆ ಹಿಮದಲ್ಲಿ ಅಂತ. ಆ್ಯಂಡ್ ಫೈನಲಿ ಎಂಟ್ರಿ ಕೊಟ್ಟಿದ್ದೀವಿ ನಾವು ಈಗ ಹಿಮದ ಗೋಪಾಲ ಸ್ವಾಮಿ ಬೆಟ್ಟದ ಕಡೆಗೆ. ಸಿಕ್ಕಾಪಟ್ಟೆ ಥಂಡಿ, ಸಿಕ್ಕಾಪಟ್ಟೆ ಕೋಲ್ಡ್ ಅಂತೂ ಇತ್ತು. ಹಾಗೆ ಹೋಗ್ತಾ ದಾರಿಯಲ್ಲಿ ಒಳ್ಳೆ ಬ್ಯೂಟಿಫುಲ್ ಸೀನ್ರಿ ಇರೋ ಅಂಥ ತೋಟ ಕೂಡ ಸಿಕ್ತು. ಯಾವ ತೋಟ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿಗೆ ಬಂದಿದ್ದೀವಿ ಅಂದರೆ ಇಲ್ಲಿ ಸೂರ್ಯಕಾಂತಿ ತೋಟ, ಸನ್ಫ್ಲವರ್ ತೋಟ ಸಕ್ಕತ್ತಾಗಿದೆ. ಹಿಂಗೆ ಕಣೋ. ಟೈಗರಿಸಮ್ದ ನೋ ಪಾರ್ಕಿಂಗ್ ಇಲ್ಲೆಲ್ಲೂ. ಟೈಗರ್ ಇದ್ದೇ ಇರುತ್ತಾ ಪಾಪು ಇಲ್ಲಿ? ಓಕೆ, ಬಂಡೀಪುರ ಫಾರೆಸ್ಟ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. ಈಗ ನಿಂತ್ಕೊಂಡ್ವಿ. ಆ್ಯಂಡ್ ಬೆಟ್ಟಕ್ಕೆ ಬಸ್ಸಿಂದ ಹೋಗ್ಬೇಕು. ಕ್ಯೂ ನೋಡಿ ಎಷ್ಟುದ್ದ ಇದೆ, ಇನ್ನೂ ಬಸ್ಸು ಶುರು ಆಗಿಲ್ಲ. ಸೊ ಇಲ್ಲಿ ನಿಂತಿದ್ವಿ. ಬಿಸಿಲು ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಇವತ್ತು. ಬಸ್ ಬಂತು. ಒಂದು ಬಸ್ಸಲ್ಲಿ ಒಂದು 50 ಜನ ಹೋಗಿದ್ದಾರೆ ಅಷ್ಟೇ. ಇನ್ನೂ ಕ್ಯೂ ಇಷ್ಟಿದೆ. ನಾವು ಬಂಡೀಪುರದ ಒಳಗಡೆ ಹೊರಟೋಗ್ಬಿಟ್ವಿ, ಇಲ್ಲಾಂದರೆ ಇಷ್ಟೊತ್ತಿಗೆ ನಾವು ಹೋಗಿರ್ತಿದ್ವಿ ಒಳಗಡೆಗೆ. ಕ್ಯೂ ಅಂತೂ ದೊಡ್ಡದಾಗಿದೆ. ಒಂದೇ ಬಸ್ಸೇ ಬಂದಿರೋದು. ಇನ್ನೂ ಒಂದು 10 ಬಸ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಅದು ಯಾವಾಗ ಬರುತ್ತೋ ಅದು ಏನೋ. ಸಿಕ್ಕಾಪಟ್ಟೆ ಬಿಸಿಲಂತೂ ಇದೆ. ಆದರೆ ಹಿಮದ ಗೋಪಾಲ ಸ್ವಾಮಿ ದೇವಸ್ಥಾನ ಅಂದರು, ನೋಡಬೇಕು ಮೇಲೆಗಡೆ ಹೋಗ್ಬಿಟ್ಟು ಹಿಮ ಇದೆಯೋ ಇಲ್ವೋ ಅಂತ. ಸೊ ಹಿಂಗಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಕ್ಯೂ ಎಲ್ಲ ಛತ್ರಿ ಇಟ್ಕೊಂಡು ಕ್ಯೂ ಅಲ್ಲಿ ನಿಂತಿದ್ದಾರೆ ನೋಡಿ ಚಂದವರು. ಆ್ಯಂಡ್ ತಿಂಡಿ ಕೂಡ ಇನ್ನೂ ಆಗಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ತಿಂಡಿ ಮಾಡೋಣ ಅಂತ ಅಂದರು. ಸೊ ಹಾಗೆ ಬಿಸಿಲಲ್ಲೇ ನಿಂತಿದ್ದೀವಿ. ಈಗ ಮತ್ತೆ ಟೋಕನ್ ಇಶ್ಯೂ ಆಗ್ತಾಯಿದೆ. ಇನ್ನೊಂದು ಬಸ್ ಬರ್ತಾ ಇದೆಯೇನೋ. ಟೋಕನ್ ಇಶ್ಯೂ ಮಾಡ್ತಿದ್ದವ್ರು ಮತ್ತೆ ಟಿಕೆಟು. ಯಾರು ಬರ್ತಾವ మీ అమ్మోళ్ళకి ఒక నిమిషం నిల్చుకుంటా అయ్యలేదు. మీకు ಫ್ರೀ CM ಸಿದ್ದರಾಮಯ್ಯನವ್ರಿಗೆ ಥ್ಯಾಂಕ್ ಯು. ಇದು ಒಂದೇ ಸಲ ನಮಗೆ ಈ ಥರ ಉಪಕಾರ ಆಗಿರೋದು. ಸೊ ಫ್ರೀ ಟಿಕೆಟ್ ನಮಗೆ. ಆ್ಯಂಡ್ ಚಂದು ಅವ್ರಿಗೆ ಡ್ರೈವರ್ ನಮಗೆ ತೊಗೊಂಡ್ರೆ. ಎಷ್ಟಾಯಿತು ಒಂದು ಟಿಕೆಟ್ ನಿಮಗೆ? ಒಬ್ಬರಿಗೆ ಎಷ್ಟು? 140ಯಾ? ಒಬ್ರಿಗೆ 70 ರೂಪಾಯಿ. ಗೋಯಿಂಗ್ ಕಮ್ಮಿಂಗ್ ಇಬ್ಬರು? ಇಲ್ಲ, 2 ಸೈಡು ಅಪ್ ಆ್ಯಂಡ್ ಡೌನ್. ಇದು ಅಪ್ ಆ್ಯಂಡ್ ಡೌನು. ಸೊ ಟಿಕೆಟ್ ತೊಗೊಂಡು 2-3 ಬಸ್ ಹೋಗಿದೆ. 4ನೇ ಬಸ್ಸಿಗೆ ಕಾಯ್ತಾ ಇದ್ದೀವಿ. 4ನೇ ಬಸ್ಸಿಗೆ ವೆಯ್ಟಿಂಗು. 4ನೇ ಬಸ್ಸಿಗೂ ಇಷ್ಟು ಜನ ಇದ್ದಾರೆ. ಆ್ಯಂಡ್ ಆಚೆ ಕಡೆ ಅಂತೂ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಅಷ್ಟು ಕ್ಯೂ ಇದೆ. ಹಿಡ್ಕೋ ಪಾಪು. ದಟ್ಟ ಕಾಡು ಆ್ಯಂಡ್ ಸೀಟ್ ಬೇರೆ ಇರಲಿಲ್ಲ. ನಿಂತ್ಕೊಂಡಿದ್ವಿ, ಜಾಸ್ತಿ ವೀಡಿಯೋಸ್ನು ಕ್ಲಿಕ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಫೈನಲಿ ರೀಚ್ ಆಗಿದ್ದೀವಿ. ಇದೆ ಹಿಮದ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಹೇಳಿಬಿಟ್ಟು.
ಸೊ ಒಳಗಡೆ ಹೋಗಿ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಏನೇನು ಪೂಜೆಗಳಿತ್ತು ಎಲ್ಲ ಮುಗಿಸ್ಕೊಂಡು ವೀಡಿಯೋಸ್ ಏನೂ ಅಲೋ ಇರಲಿಲ್ಲ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಸ್ಪೆಷಲಾಗಿ ಪೂಜೆ ಎಲ್ಲ ಕಟ್ಟಿಸಿರ್ತೇವಲ್ವ, ಸೊ ಹಾಗಾಗಿ ನಮಗೆ ಪ್ರಸಾದ ಅಂತ ಎಲ್ಲ ಕೊಡ್ತಿರ್ತಾರೆ. ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು ಈಗ ನೇಚರು ಸುತ್ತಮುತ್ತ ಇರೋ ಜಾಗನ ನೋಡೋಕ್ಕೆ ಬಂದಿದ್ದೀವಿ. ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಬರೀ ಗ್ರೀನರಿ ಇದೆ ಗೊತ್ತಾ. ಆ್ಯಂಡ್ ಇಲ್ಲಿ ಹೌದು ತುಂಬಾ ಹಿಮ ಕವ್ಕೊಂಡಿರುತ್ತೆ, ಅಂದರೆ ಲೈಕ್ ಈ ಡಿಸೆಂಬರಲ್ಲಿ ಚೆನ್ನಾಗಿರುತ್ತೆ. ಸೊ ನಾವು ಹೋಗಿದ್ದು ನವಂಬರ್ ಎಂಡಿಂಗಲ್ಲಿ, ಸೊ ಆಗಿನ್ನೂ ಜಾಸ್ತಿ ಹಿಮ ಇರಲಿಲ್ಲ. ಬಟ್ ಅಲ್ಲಿ ದೇವ್ರ ಮೇಲೆ ಗರ್ಭಗುಡಿಯಲ್ಲಿ ಯಾವಾಗೂ ಹಿಮ ಕರಗಿ ನೀರು ಬರ್ತಾನೆ ಇರುತ್ತಂತೆ. ಸೊ ಹಾಗಾಗಿ ಹಿಮದ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಹೆಸರು ಇಲ್ಲಿ. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ದರ್ಶನ ಅಲ್ಲಿರೋ ಪೂಜಾರಿಗಳು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಯಾವ ವಿಷಯಕ್ಕೆ ಪೂಜೆ ಮಾಡಬೇಕು, ಒಂದು ಚೂರು ಭೇದ ಭಾವ ಇದೆ, ಎಲ್ಲಾರನ್ನೂ ಒಂದೇ ಥರ ಚೆನ್ನಾಗಿ ದರ್ಶನ ಎಲ್ಲ ಕೊಡಿಸಿದ್ರು. ಆ್ಯಂಡ್ ಇದು ನೋಡಿ ಎಲ್ಲ ಹಾಟ್ಸ್ಪಾಟ್, ಈಗ ಫೋಟೋಶೂಟ್ಗೆ ಹಾಟ್ಸ್ಪಾಟ್ ಇದು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಗಾಳಿ, ಹೆವಿ ಗಾಳಿ. ಸೊ ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೀವಿ ಈಗ. ಒಂದಷ್ಟು ರೀಲ್ಸ್ ಎಲ್ಲ ಮಾಡಿಕೊಂಡು ಮುಗಿಸ್ಕೊತಾ ಇದ್ದೀವಿ. ಎಲ್ಲ ಮುಗಿಸ್ಕೊಂಡು ಬಂದು ಏನು ಕಾಣ್ತಿದೆಯೋ ಗೊತ್ತಿಲ್ಲ, ಬಿಸಿಲಿಗೆ ಅಷ್ಟು ಬಿಸಿಲಿದೆ. ಸೊ ಒಂದೆರಡು ಕೀ ಬೊಂಚು ಎಳ್ನೀರು ಕೀ ಬೊಂಚ್ ಒಂದೆರಡು ತೊಗೊಂಡ್ವಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಇಲ್ಲಿ ಹುಡ್ಡೊಂದು ಅಂತ ಹೇಳ್ಬಿಟ್ಟು ಕೃಷ್ಣ ರಾಧದು ಕೇಳಿದ್ವಿ. 22,000 ಹೇಳಿದ್ರು ಅದು ಒಂದು ಫ್ರೇಮ್ ಕೇಳಿದ್ದಕ್ಕೆ. ಸೊ ಹೆವಿ ಕಾಸ್ಟ್ಲಿ ಇದೆ. ಸೊ ಈಗ ಇಲ್ಲಿ ಮುಗೀತು. ಈಗ ನಂಜನಗೂಡಿಗೆ ಹೋಗ್ಬೇಕು. ಸೊ ನಂಜನಗೂಡಲ್ಲಿ ಒಂದು ಗೋಪಾಲ ದೇವಸ್ಥಾನ ಇದೆ. ಸೊ ಅಲ್ಲಿಗೂ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ನೆಕ್ಸ್ಟ್ ಪ್ಲ್ಯಾನ್ಸ್ ಏನು ಅಂತ. ಏನು ಪ್ಲ್ಯಾನ್ ಇಲ್ಲದೆ ಬಂದಿರೋ ಅಂಥದ್ದು ಇದು. ಸೊ ನೋಡೋಣ. ಬಸವ ಫುಲ್ ರಶ್ ಆಗೋಗಿದೆ ಆ್ಯಕ್ಚುಲಿ, ಸಂಡೇ ಅಲ್ವಾ, ಅದಕ್ಕೋಸ್ಕರನೇ. ಆ್ಯಂಡ್ ಕ್ಲೋಸ್ ಆಯಿತು ಈಗ 1 hour ಏನು ಕ್ಲೋಸ್ ಇರುತ್ತಂತೆ, ಮತ್ತೆ ಓಪನ್ನು. ಸೊ ತುಲಾಭಾರ ಕೊಡೋದೆಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದಲ್ಲಿ ಕೊಡಬೇಕು. ಸೊ ನಂಜನಗೂಡಿನ ನಂಜುಂಡೇಶ್ವರಂಗೂ ಕೈ ಮುಗ್ದಿದ್ದಾಯಿತು. ನೆಕ್ಸ್ಟ್ ದೇವಸ್ಥಾನ ಬಂದಿರೋದು ನಾವು ಅಂಬೆಗಾಲಿನ ಕೃಷ್ಣನ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಂಜನಗೂಡು ಹತ್ರನೇ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಅದು ವಿಲೇಜ್ ತಕ್ಕನಂಗೆ ಇದೆ, ಲೈಕ್ ಒಂದು ಹಳ್ಳಿಯಲ್ಲಿ ಅದು ಇರೋದು. ಸೊ ಅದ್ರ ಮಿಡಲಲ್ಲಿ ಒಂದು ದೇವಸ್ಥಾನ ಇರೋದು. ಅಲ್ಲಿ ಸುತ್ತಮುತ್ತ ಏನೇನು ಬೆಳೆ ಬೆಳೀತಾರೆ, ಲೈಕ್ ಸಂತೆ ಥರ. ನಮ್ಮೂರ ಕಡೆ ಎಲ್ಲ ಸಂತೆ ಅಂದರೆ ಬೇರೆ ಕಡೆ ಇಟ್ಕೊಂಡಿರ್ತಾರೆ. ಈ ದೇವಸ್ಥಾನದಲ್ಲೇ ಆ ಥರ ಕಾಳುಗಳು ಅದನ್ನೆಲ್ಲ ಸಂತೆ ಥರ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಬಂದಿರೋರು ಅದನ್ನು ಕೂಡ ತೊಗೊಬೋದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸ್ನ್ಯಾಕ್ಸ್ಗೆ ಊಟಕ್ಕೆ ಅಂತ ಬಂದಿವಿ. ಹಳ್ಳಿ ಮನೆ ಅಂತ ಒಂದು ಹೊಸದಾಗಿ ಓಪನ್ ಆಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂದರೆ ಮಲ್ಲೇಶ್ವರಮಲ್ಲಿರೋದೇ ಬೇರೆದು ಆ್ಯಂಡ್ ಇದೇ ಬೇರೆದು. ಬಟ್ ಟೇಸ್ಟ್ ವೈಸ್ ಕ್ವಾಲಿಟಿ ವೈಸ್ ಸೂಪರ್ ಆಗಿತ್ತು. ಇದು ಮಿಕ್ಸು ಮತ್ತು ಇದು ಕಾಫಿ. ಅದೇ ಹೋಟೆಲಲ್ಲೇ ಗಾಣದ ಮಿಷಿನ್ ಕೂಡ ಇತ್ತು. ಸೊ ಇದು ಒಂಥರ ಅಟ್ರಾಕ್ಟಿವ್ ಕಸ್ಟಮರ್ಸ್ಗೆ ಬರೋದಕ್ಕೆ. ಬಿಕಾಸ್ ನಾವು ಅಲ್ಲೇ ಬೈ ಮಾಡಿದ್ರೆ ಲೈಕ್ ಕೊಬ್ಬರಿ ಆಗಿರಲಿ ಮತ್ತು ಕಡಲೆ ಬೀಜ ಆಗಿರಲಿ ಆ ಮಿಷಿನ್ ಒಳಗಡೆ ನಾವೇ ಹಾಕ್ತೀವಿ. ಆ್ಯಂಡ್ ಹಾಗೆ ನಮ್ಮ ಕಣ್ಣು ಮುಂದೆನೇ ಈ ಥರ ಪ್ಯೂರ್ ಆಗಿರೋ ಎಣ್ಣೆಯಲ್ಲಿ ಪ್ರಿಪೇರ್ ಆಗಿ ಬರುತ್ತೆ. ತುಂಬ ಒಳ್ಳೆ ಕೂಡ ಇದೆಯಾ ಅಂತ ಅನ್ನಿಸ್ತು. ಸೊ ಎಷ್ಟೊಂದು ಮನೆಯಲ್ಲೇ ಮಾಡಿರೋಂಥ ಪುಳಿಯೋಗರೆ ಪ್ಯಾಕೆಟ್ಸ್ ಆಗಿರ್ಬೋದು, ಫ್ರಿಜ್ಜು ಅದೆಲ್ಲ ಅಲ್ಲಿ ಅರೇಂಜ್ ಮಾಡಿರ್ತಿದ್ರು. ಸೊ ಅಲ್ಲೆಲ್ಲ ರೌಂಡ್ ಹೊಡ್ಕೊಂಡು ನಾವು ಬಂದಿದ್ದು ಚಾಮುಂಡಿ ಬೆಟ್ಟಕ್ಕೆ. ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೈಟಿಂಗ್ಸ್ ಆನ್ ಆಗೋಗಿತ್ತು ಅರಮನೆದು. ಸೊ ಚಾಮುಂಡಿ ಬೆಟ್ಟದ ಮೇಲೆ ಹೋಗೋಷ್ಟರಲ್ಲಿ ಈ ಥರ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಒಳ್ಳೆ ವ್ಯೂ ಕೂಡ ಇತ್ತು. ಬಟ್ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗೋಷ್ಟರಲ್ಲಿ ಲೈಕ್ ಲೈಟಿಂಗ್ಸ್ ಎಲ್ಲ ಆಫ್ ಆಗೋಗಿತ್ತು. ಸೊ ಫೈನಲಿ ಬೆಟ್ಟಕ್ಕೆ ಬಂದು 7:30 ಆಗಿದೆ, ಆಲ್ಮೋಸ್ಟ್ 8 ಗಂಟೆ. ಈಗ ಎಕ್ಸಾಕ್ಟ್ ಇನ್ನು 1 hour ದರ್ಶನ ಇದೆ ಅಷ್ಟೇ. ಐ ಥಿಂಕ್ ಫ್ರೀ ಇದೆ ಈಗ. ಸೊ ದರ್ಶನ ಮುಗಿಸ್ಕೊಂಬಿಡ್ಬೇಕು. ಎಷ್ಟು ರೌಂಡ್ ಹೊಡೆದು ಬಂದಿದ್ದೀವಿ ಅಂದರೆ, ಯಾಕಂದರೆ ಎಲ್ಲ ವೇಸನ್ನು ಕ್ಲೋಸ್ ಆಗೋಗಿತ್ತು. ಎಲ್ಲ ಏನು ಹೇಳ್ತಾರೆ, ನಂಗೆ ಅಷ್ಟು ಭಯ ಆಗೋಗಿತ್ತು ನನ್ನ ದರ್ಶನ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ. ಎಲ್ಲ ದಾರಿಗಳು ಕ್ಲೋಸ್ ಆಗೋಗಿತ್ತು. ಸೊ ಈಗ ಇಲ್ಲಿ VIP ಟಿಕೆಟ್ಸ್ ತೊಗೊತೀರಾ ನೋಡಿ.
ಈ ಫೋಟೋ ಸೆಕ್ಷನ್ ನಡೀತಾ ಇದೆ. ಚೆನ್ನಾಗಿ ದರ್ಶನ ಆಯಿತು, ಮೆರವಣಿಗೆ ದರ್ಶನ ಆಯಿತು. ದಸರಾ ನೋಡಿಲ್ಲ ಅನ್ನೋ ಒಂದು ಇದು ಈಗ ನೆರವೇರಿತು. ಅದನ್ನ ಮೆರವಣಿಗೆ ಕೂಡ ನೋಡಿದ್ವಿ. ಏನು ಫೋಟೋನಾ ನಾನು ಲಾಕ್ ಮಾಡ್ತಾ ಇದ್ದೀನಿ. ಸೊ ಪ್ರಸಾದ ಕೂಡ ಸಿಕ್ತು. ಒಂದು ನಿಮಿಷ ಫೋಟೋ ತೆಗೆದುಬಿಡ್ತೀನಿ. ಫೈನಲಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ದಾರ ಎಲ್ಲ ಕಟ್ಟಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮ್ 8:30 ಆಗಿದೆ. ಸೊ ಮೈಸೂರಿನ ಟ್ರಿಪ್ ತಾಯಿ ದರ್ಶನದಿಂದ ಕಂಪ್ಲೀಟ್ ಆಗಿದೆ. ಸೊ ಈಗ ಅದೇ ಅರಮನೆ ಲೈಟಿಂಗ್ಸ್ ಏನಾದರೂ ಇದ್ದರೆ ಅಲ್ಲಿ ಕೆಳಗಡೆ ಹೋಗಿ ಅರಮನೆ ಲೈಟಿಂಗ್ಸ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮೇಲುಗಡೆಯಿಂದ ನೋಡಿದ್ದೀವಿ, ಬಟ್ ಕೆಳಗಡೆಯಿಂದ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡಬೇಕು, ಸಿಕ್ಕಿದ್ರೆ ಓಕೆ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಜಸ್ಟ್ ಈಚೆ ಕಡೆಯಿಂದ ನೋಡಿಕೊಂಡು ಬರೋದು. ಇಲ್ಲ ಹಂಗಾಗಲ್ಲ, ಹಿಂಗೆ ಹೋಗಬೇಕು. ಯಾರು ಗೊತ್ತಿಲ್ಲ. ಎಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾವೆ. ತುಂಬ ಚೆನ್ನಾಗಿ ದರ್ಶನ ಅಂತೂ ಆಯಿತು. ಸ್ವಲ್ಪ ಲೇಟಾಗಿ ಹೋಗಿದ್ದಕ್ಕೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ತುಂಬಾ ಖುಷಿ ಕೂಡ ಆಯಿತು. ಸೊ ಏನು ಹೇಳ್ತಾ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್. ಹಾಗೆ ಬೆಟ್ಟದಿಂದ ಕೆಳಗಡೆ ಬರ್ತಾನೆ ಈಗ ಒಂದು ಹೊಸ್ದಾಗಿ ಓಪನ್ ಆಗಿದೆ ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ. ಅಂದರೆ ಅಲ್ಲೇ ಪ್ರಿಪೇರ್ ಮಾಡೋ ಮೈಸೂರು ಪಾಕ್ನ ನಾವು ನೋಡ್ಬೋದು. ಸೊ ಅಲ್ಲೊಂದಷ್ಟು ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಮೈಸೂರು ಪಾಕ್ ಹೋದ. ಅಪ್ಪ ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟ್ ಮಾಡೋದಕ್ಕೂ ನಿಮಗೆ ಕೊಡ್ತಾರೆ ಅಲ್ಲಿ ಎಲ್ಲನೂ. ತುಂಬ ಚೆನ್ನಾಗಿತ್ತು. ಅಂದರೆ ಕ್ವಾಂಟಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ನೀಟ್ನೆಸ್ಸು ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮಗೆ. ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಮೈಸೂರು ಪಾಕ್ಸ್ ನೋಡಿದ್ವಿ. ನಾನಂತೂ ಕ್ಯಾರೆಟ್ ಮೈಸೂರು ಪಾಕು, ವೆರೈಟಿ ಮೈಸೂರು ಪಾಕ್ಸ್ನೆಲ್ಲ ನೋಡಿದೆ. ಆ್ಯಂಡ್ ಆ್ಯಕ್ಚುಲಿ ಫ್ಯಾಕ್ಟ್ರಿ ಕ್ಲೋಸ್ ಆಗೋಗ್ಬಿಟ್ಟಿತ್ತು ಒಳಗಡೆದು. ಅದೇನಿದ್ರು ಬೆಳಗ್ಗೆ ಓಪನ್ ಆಗೋದು ಅಂತ ಹೇಳಿದ್ರು. ಸೊ ಹಾಗಾಗಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆ ಕಡೆಗೆ ಬಂದ್ವಿ. ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಏನೇ ಕಮೆಂಟ್ಸ್ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.